Sleep well. Sleep like a child. Next slide. 6.5. So, did you know India is the capital of diabetes? Allah. Again, ಈ ಒಲಿಂಪಿಕ್ಸ್ ಅಲ್ಲಿ ಬೆಳ್ಳಿ ತೊಗೊಳ್ತಾ ಇರೋರೆಲ್ಲ ಚೈನಾದವರೇ ನಂಬರ್ 1. ಅದೇ ತರ ಚೈನಾದವರು ಡಯಾಬಿಟಿಸ್ ಅಲ್ಲೂ ನಂಬರ್ 1. ಗೊತ್ತಾಯ್ತಾ? ನಾವು ನಂಬರ್ 2 ಪ್ಲೇಸ್ ಅಲ್ಲಿ 74.2 ಮಿಲಿಯನ್ಸ್. ನೆಕ್ಸ್ಟ್ ಸ್ಲೈಡ್. ಕೊರೋನಾ ಬಂದಾಗ ಅಷ್ಟೋಟಿ ಇಷ್ಟೋಟಿ ಅಂತ ಇದನ್ನ ಯಾರು ನೋಡೋದು? India stands second in the world for number of people with diabetes, closely following China. Our ಅಣ್ಣ ನಾವು ತಮ್ಮ ಇದ್ರು ಮೊದಲು ಅಮೆರಿಕನ ಅಣ್ಣ ನಾವು ದೊಡ್ಡಣ್ಣ with almost 74.2 million Indians living with diabetes. Next slide. The rule of two-thirds with diabetes. ಎರಡನೇ ಮೂರು ದಿನದಲ್ಲಿ ಡಯಾಬಿಟಿಸ್ ಇರುತ್ತೆ, ಎರಡನೇ ಮೂರು ದಿನದಲ್ಲಿ BP ಇರುತ್ತೆ, ಡಯಾಬಿಟಿಸ್ ಇರುತ್ತೆ, ಒಬ್ಬಂಶ ಡಿಸ್ಟ್ರಿಬ್ಯೂಟಿಂಗ್ ಇರುತ್ತೆ. ಸೊ 2/3 HbA1c ಯಾರು ಮಾಡ್ಸಕ್ಕೆ ಹೋಗಲ್ಲ, 2/3 ಅಷ್ಟೇ. ಸೊ ದೇ ಡೋಂಟ್ ಅಚೀವ್ ಟಾರ್ಗೆಟ್. ಎಲ್ಲ ಬ್ಲಡ್ ಶುಗರ್ 200-300 ಇರುತ್ತೆ. ಅವಾಗ ಇನ್ಸುಲಿನ್ ಕೊಡಬೇಕಾಗುತ್ತೆ. 2/3 ಆಫ್ ಪೀಪಲ್ ವಿತ್ ಡಯಾಬಿಟಿಸ್ ಫಾರ್ ಸ್ಯಾಟಿಸ್ಫ್ಯಾಕ್ಟರಿ ಸೈಕೋಸೋಷಿಯಲ್ ಹೆಲ್ತ್. ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ಮನಸ್ಸಿನ ಆರೋಗ್ಯ ಚೆನ್ನಾಗಿದೆ. ಮನಸ್ಸಿನ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಗೊತ್ತಾಯ್ತಾ? ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಅಥವಾ ಗುರುಗಳನ್ನ ನೋಡ್ಕೊಳ್ಳಿ, ಯೋಗ ಮಾಡಿ. ನೆಕ್ಸ್ಟ್ ಸ್ಲೈಡ್. ಡಯಾಬಿಟಿಸ್ ಅಂಡ್ ಹೈ ಬ್ಲಡ್, ವಾಟ್ ಇಸ್ ದ ಕನೆಕ್ಷನ್? ಏನು ಕನೆಕ್ಷನ್? ಗಂಡ ಹೆಂಡತಿ. ಒಬ್ಬರಿಗೆ ಮುಂದಿನ ಚಕ್ರ, ಒಬ್ಬರಿಗೆ ಹಿಂದಿನ ಚಕ್ರದಲ್ಲೇ ಹೋಗ್ತದೆ. ನೆಕ್ಸ್ಟ್ ಸ್ಲೈಡ್. High blood pressure is twice as common in diabetes. New onset diabetes is 2.5 times common in hypertension. Only 1/4 of hypertension in diabetes is controlled. Diabetes irutte, BP control irutte. Only 1/4. ನಾಲ್ ಭಾಗ ಅಷ್ಟೇ. So diabetes and hypertension, cardiovascular, ಹೃದಯ, coronary artery scan ಅಂತ ಹೇಳ್ತೀವಿ. ಹೃದಯ ಸಂಬಂಧಿ ಕಾಯಿಲೆಗಳು, ಸ್ಟ್ರೋಕ್ ಆಗುತ್ತೆ. ನೆಕ್ಸ್ಟ್ ಸ್ಲೈಡ್. Diabetes mellitus and hypertension, the enormity of problems compounded. Next. Compounding ಅಂದ್ರೆ ಬಿರಿಯಾನಿ ಜೊತೆಗೆ ಏನು ತಿಂತೀಯ? ಚಟ್ನಿ ಯಾರಾದ್ರು ತಿಂತಾರೆ? ಶೇರ್ವಾ. ಇನ್ನೇನು ತಿಂತೀಯ? ತಂದೂರಿ ಜೊತೆಗೆ ನೀನು ಇವಾಗ ಚಿಕನ್ ಮಸಾಲ, ಚಿಕನ್ ಫ್ರೈಡ್ ರೈಸ್, ಚಿಕನ್ ಗ್ರೇವಿ ಅದೆಲ್ಲ ತಿನ್ನಲ್ಲ. ಚಿಕನ್ ಗ್ರೇವಿ, ಒನ್ ಚಿಕನ್ ಗ್ರೇವಿ ಪ್ಲೀಸ್, 300 ರೂಪಾಯಿ ವಿತ್ ಟ್ಯಾಕ್ಸ್, GST ಅಮೌಂಟ್ ಹಾಕೊಂಡು ಮನೇಲೆ ಮಾಡ್ಕೊಡ್ತೀನಿ. Blood pressure is created when the heart pumps blood and the vessels in the heart. ಇಲ್ಲಿ ರಕ್ತನಾಳಗಳಿರುತ್ತೆ. ನಮ್ಮ ರಕ್ತನಾಳಗಳು ಎಷ್ಟಿದೆ ಅಂದ್ರೆ ಎಷ್ಟೋ ಮಿಲಿಯನ್ ರಕ್ತನಾಳಗಳಿದೆ. ಅದು ಇಡೀ ಪ್ರಪಂಚನ ನಾವು ರಕ್ತನಾಳದಲ್ಲಿ ಪ್ರಪಂಚನ ಸುತ್ತೋದಂತೆ. ಅಷ್ಟು ಮಿಲಿಯನ್ಸ್ ಆಫ್ vessels, veins, venules, arteries are there in our body. ಅದ್ರಲ್ಲಿ ಕೊಲೆಸ್ಟ್ರಾಲ್ ಎಲ್ಲ ಒಂದು ತಿನ್ನೋದೆಲ್ಲ ಕೊಲೆಸ್ಟ್ರಾಲ್ ಬೆಳೆಸ್ಕೊಂಡು ಅಂದ್ರೆ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಉಂಟಾಗ, ಆ ರೆಸಿಸ್ಟೆನ್ಸ್ ಉಂಟಾದ್ರೆ ರೆಸಿಸ್ಟೆನ್ಸ್ ಇರುತ್ತೆ, ಹಾರ್ಟ್ ಪಂಪ್ ಮಾಡುತ್ತೆ, ಒಂದು BP ಏರ್ಪಡುತ್ತೆ. ಬ್ಲಡ್ ಪ್ರೆಷರ್. ನೆಕ್ಸ್ಟ್ ಸ್ಲೈಡ್. ನಾರ್ಮಲ್ 120 ಇರಬೇಕು. ಸೊ ಈಗ 35-40 130-90 ಇರ್ಬೋದು. 100-150 100 ಸ್ಟೇಜ್ 1 ಹೈಪರ್ಟೆನ್ಷನ್, 250-110 ಅಥವಾ ಸ್ಟೇಜ್ 2 ಹೈಪರ್ಟೆನ್ಷನ್. ಅದಕ್ಕೆ ಬೇರೆ ಬೇರೆ ಟ್ರೀಟ್ಮೆಂಟು. ಈಗ 130-90 ಟ್ರೀಟ್ ಅಂತ ಹೇಳ್ತಾರೆ, 3 ಸ್ಟಾರ್ ಡ್ರಗ್ಸ್. ಸೊ 150-100 2 ಡ್ರಗ್ಸ್, 170-110 3 ಡ್ರಗ್ಸ್. ಅದರಲ್ಲಿ ಡಯಾಬಿಟಿಕ್ಸ್, ಅದರಲ್ಲಿ ಬೇರೆ ಬೇರೆ ಕ್ಯಾಲ್ಸಿಯಂ. Next slide. Should my BP always remain normal? No. BP na normal ಇಟ್ಕೋಬೇಕು ಅಂದ್ರೆ ಎಕ್ಸರ್ಸೈಸ್ ಮಾಡಿ.
ಕಡಿಮೆ ಮಾಡ್ಕೊಳ್ಳಿ, ಧ್ಯಾನ ಪ್ರಾಣಾಯಾಮ ಮಾಡಿ. ಆಂಗರ್, ಕೋಪ ನಿಮ್ಮಲ್ಲಿ ಯಾರಪ್ಪ ಕೋಪ ಜಾಸ್ತಿ, ಪಕ್ಕದವನು ತೋರಿಸಿ, ಅವನು ಹೇಳ್ಕೊಳ್ಳಲ್ಲ ಇವನಿಗೆ ಕೋಪ ಜಾಸ್ತಿ ಸರ್ ಯಾರು ನನ್ನಂತ ಇರ್ತೀವಿ, ಯಾಕ ಕೋಪ ಜಾಸ್ತಿ ನಿಮ್ಮಲ್ಲಿ? ಕೆಲಸಕ್ಕೆ ಬರ್ತಾರೆ ಮೈಯೆಲ್ಲ ಖರ್ಚು ಮಾಡೋಣ, ಅದ್ಯಾಕೆ ಕೋಪ ಮಾಡ್ಕೋಬೇಕು? ನನ್ನಂತ ಇದ್ರು ಫಿಯರ್ ಏನ್ ಭಯ ನಿಮಗೆ? ದೇವರು ಇಂಥ ಜೀವನ ಕೊಟ್ಟಿದ್ದಾನೆ, 3 ವರ್ಷ ಬದುಕಿ 70 ವರ್ಷ ದಾಟದೇ ಇಲ್ವಲ್ಲ ನಾವು. ನೀವು ಅದನ್ನ ಯೋಚನೆ ಮಾಡಿ, ಈಗಿಂದ 50 ಈಗಿಂದ 60 ನಿಮ್ಮ ತಂದೆ ತಾಯಿಗಳು ನೋಡಿ, ಅವ್ರು ನಿಮ್ಮ ಸಾಕಕ್ಕೆ ಅವ್ರು ಹೆಣ ಆಗ್ಬಿಟ್ಟಿದ್ದಾರೆ. 50% ಲಾಂಗ್ ಅವರು 40-45 ವರ್ಷ 50 ವರ್ಷ ಇದ್ದರೆ ನಿಮ್ಮ ಅಪ್ಪ ಅಮ್ಮಂದ್ರಿಗೆ ಅವರ 50% ಅವರು ಆರೋಗ್ಯ ಸರಿ ಇಲ್ಲ. ಒಂದು ಡಾಕ್ಟರ್ಗಳು ಒಂದು 5 ವರ್ಷ ಹೇಳಿದ್ದಾರೆ ಕಾಂಪ್ಲಿಕೇಶನ್ ಆಗಿ, 65ಕ್ಕೆ ಡಮಾರ್. ಇದು ಬೇಕಾ? ನಿಮ್ಮ ತಂದೆ ಅಪ್ಡೇಟ್ ಮಾಡಿ. ನೆಕ್ಸ್ಟ್ ಸ್ಲೈಡ್. ಹೈ ಬ್ಲಡ್ ಪ್ರೆಷರ್ above 140, above 90. Next slide. Check it regularly. Sphygmomanometer. Next slide. Being overweight, ನಾನು ಆಗಲೇ ಹೇಳಿದೆ, obesity, unhealthy dietary habits, natural ತಿನ್ಬೇಡಿ, inactive lifestyle, active ಆಗಿರಿ, ಸ್ಮೋಕಿಂಗ್ ಮಾಡಿ, ಟೊಬ್ಯಾಕೋ ಯೂಸ್ ಮಾಡಿ. ಸ್ಮೋಕ್ ಮಾಡ್ರೋ, ಏನಾಗಲ್ಲ ಮಾಡುವ, ನೀವೆಲ್ಲ ಬುದ್ಧಿವಂತರು. ಏನು ಆಗಲ್ಲ, ಅವನ್ನ ಉದ್ಧಾರ ಮಾಡ್ತಿದಾರ, ಟೊಬ್ಯಾಕೋ ಇಂಡಸ್ಟ್ರಿ ಉದ್ಧಾರ ಮಾಡ್ತಿದ, ಅಲ್ಲಿ ಸಿಗರೇಟ್ ಸ್ಮೋಕ್ ಮಾಡೋಣ, ನಿಮ್ಮನ್ನೇ ಕಾಪಾಡ್ತೇವೆ. ನಿಮ್ಮಿಂದ ಬದುಕ್ತಿಲ್ಲ ನಾವು, ನಿಮ್ಮಿಂದ ಅವ್ರ ಹೆಂಡತಿ ಮಕ್ಕಳು ಊಟ ಮಾಡ್ತಾ ಇದ್ದಾರೆ. ನೀವು ಸಿಗರೇಟ್ ಸೇರ್ತಾ ಇದ್ರೆ ಅವ್ರ ಹೆಂಡತಿ ಮಕ್ಕಳ ಗತಿ ಏನು? ಏನ್ ಮೇಡಮ್, ಸರಿನಾ? ನಾನು ಹೇಳ್ತಾ ಇರೋದು ಸರಿನಾ? ಮಕ್ಕಳಲ್ಲೇ ಹೇಳಿ, ನಮ್ಗೆ ಉತ್ತೇಜನ ಕೊಡಿ ಸ್ವಲ್ಪ. ಹೇಳಿದೆ ಸ್ಲೀಪ್ ಲೈಕ್ ಎ ಚೈಲ್ಡ್, ಓಲ್ಡ್ ಏಜ್, ಅದೇನು ಮಾಡೋಕ್ಕಾಗಲ್ಲ. ವಿಟಮಿನ್ ಡಿ ಡಿಫಿಷಿಯನ್ಸಿ ಯಾಕೆ ಬರುತ್ತೆ? ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕು, 4:45ಗೆ ಸೂರ್ಯ ಉದಯಿಸ್ತಾನೆ, ಬಂದು ನಮ್ಮನ್ನ ಎಬ್ಬಿಸ್ತಾನೆ. ಅವ್ನು 7 ಗಂಟೆವರೆಗೂ ಅಂದ್ರೆ ನಾವು 8 ಗಂಟೆವರೆಗೂ ಮಲಗಿರ್ತೀವಿ. ಸೂರ್ಯ ಬಂದು ಎಬ್ಬಿಸ್ತಾನೆ ನಮ್ಮನ್ನ 4:45. ಯು ಶುಡ್ ಬಿ ಔಟ್ ಆಫ್ ದ ಬೆಡ್ ಬೈ 4:45. 5 o'clock ಅಬ್ಲೂಷನ್ ಕಾರ್ಯಕ್ಕೆ ಹೋಗಿ ಹಲ್ಲುಚ್ಚಿ ಮಕ್ಕ ತೊಳೆದು 2 ಲೋಟ ನೀರು ಕುಡಿದ್ಬಿಟ್ಟು, ಅರ್ಧ ಲೀಟರ್ ನೀರು ಕುಡಿದ್ಬಿಟ್ಟು ಮನೆಯಿಂದ ಆಚೆ ಇರಬೇಕು. ಶೂಸ್ ಹಾಕೊಳ್ಳಿ, ಟ್ರ್ಯಾಕ್ ಪ್ಯಾಂಟ್ ಹಾಕೊಳ್ಳಿ, ಹೋಗ್ತಾ ಇದ್ರು. ಅರ್ಧ ಗಂಟೆ ಹೋಗಿ ಅರ್ಧ ಗಂಟೆ ಬನ್ನಿ, 30 ನಿಮಿಷ ಜಾಗಿಂಗ್ ಮಾಡಿ, ಸ್ಟಾಪ್ ಮಾಡಿ. ಸೊ ಇದು ಅವಾಗ ನಮ್ಮ ದೇಹದಲ್ಲಿ ವಿಟಮಿನ್ ಡಿ3 ಉತ್ಪತ್ತಿ. ಈಗೆಲ್ಲ ಫೋರ್ಟಿಫೈಡ್ ವಿಟಮಿನ್ ಡಿ3. ಮೂಸಂಬಿ ರಸಕ್ಕೆ ಫೋರ್ಟಿಫೈಡ್ ಮಾಡಿ. ಮೂಸಂಬಿ ರಸ 1 kg ತಗೊಂಡು ನಾವು 40 ರೂಪಾಯಿ 50 ರೂಪಾಯಿ 1 kg ತಗೊಂಡು ಮನೆಯೊಳಗೆಲ್ಲ ಮಾಡ್ಬೋದು, ಕುಡಿಬೋದು. ಅವ್ನು ಫೋರ್ಟಿಫೈಡ್ ಮಾಡ್ತೀನಿ ಅಂದ್ಬಿಟ್ಟು ಬಾಟ್ಲು ಮಾಡ್ಬಿಟ್ಟು ಪ್ರಿಸರ್ವೇಟಿವ್ಸ್ ಹಾಕ್ಬಿಟ್ಟು 100 ರೂಪಾಯಿ ಮಾಡ್ತಾರೆ. ಇಂಥ ಮುಟ್ಟಾಡ್ರಲ್ಲಿ ನಮ್ಮ ಸಮಾಜ, ಇಂಥ ಮುಟ್ಟಾಡ್ರಲ್ಲಿ ನೀವು ಪೆಪ್ಸಿ, ಕೋಕಾ ಕೋಲಾ, ಸ್ಪ್ರೈಟ್ ಕುಡಿತೀರಿ, ಪಾರ್ಟಿ ಮಾಡೋ